ಜೀವ ಉಳಿಸಿ ಜೀವನ ಕೊಟ್ಟ ಭದ್ರಕಾಳಮ್ಮ. ಭಕ್ತರ ಕಷ್ಟ ಹೊಡೆದು ಬರುತ್ತಿರುವ ಭದ್ರಕಾಳಮ್ಮ. ಭಕ್ತರ ಪ್ರಶ್ನೆಗೆ ಗಟ್ಟಿಯಾಗಿ ಉತ್ತರ ಕೊಡುವಳು ಭದ್ರಕಾಳಮ್ಮ. ತಾಯಿಯ ಪ್ರೀತಿಯೇ ಮೊದಲಿ. ನಿಮ್ಮ ಬೇಡಿಕೆ ಇಷ್ಟಾರ್ಥ ಚೌಡಮ್ಮ ಹತ್ರ ಇಟ್ರೆ ಸಾಕು. V1 ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ದೇವಸ್ಥಾನದ ಪರಿಚಯ ಮಾಡಿಸಿದ್ದೇವೆ. ತಾಯಿಯ ಪವಾಡ ಇಲ್ಲಿ ಬಂದಂತ ಭಕ್ತಾದಿಗಳನ್ನ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಹಾಗೆ ತಾಯಿಯ ಹತ್ರ ಕೂತ್ಕೊಂಡು ಒಂದು ತಡೆ ಓಡಿಸಿದ್ರೆ ಸಾಕು, ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಆ ತಡೆಯಲ್ಲಿ ಬಗೆಹರಿಯುವುದು. ಹಾಗೆ ಇಲ್ಲಿನ ಭಕ್ತಾದಿಗಳ ನಂಬಿಕೆ ಕೂಡ. ನಂಬಿಕೆ ಇಟ್ಟು ತಾಯಿಯ ಹತ್ರ ಬೇಡಿಕೆ ಇಟ್ಟರೆ ನಿಮ್ಮ ಸಕಲ ಕೆಲಸಗಳೆಲ್ಲ ಆಗುವುದು. ತಾಯಿಯನ್ನ ನೋಡಲು 2 ಕಣ್ಣು ಸಾಲದು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಪ್ರತ್ಯಂಗಿರ ಹೋಮ ನಡೆಯುವುದು. ಆ ಹೋಮದಲ್ಲಿ ಮದುವೆ ವಿಳಂಬದಲ್ಲಿ ಅಡೆತಡೆಗಳು ಹಾಗೂ ಇನ್ನು ಇತರೆ ಸಮಸ್ಯೆಗಳಿಗೆ ಹೋಮದಲ್ಲಿ ಭಾಗಿಯಾದರೆ ಅದೆಲ್ಲ ದೂರವಾಗುವುದು ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಕೂಡ. ಹಾಗೆ ಭದ್ರಕಾಳಮ್ಮನ ಹತ್ತಿರ ನೀವು ಮನಸ್ಸಿನಲ್ಲಿ ಅನ್ಕೊಂಡ್ರೆ ಸಾಕು, ಈ ತಾಯಿ ಉತ್ತರ ಕೊಡುತ್ತಾರೆ. ಆಗುವುದಾದರೆ ಕೆಲಸ ಬಲಗಡೆ, ಇಲ್ಲವೆಂದರೆ ಎಡಗಡೆ. ನಿಮ್ಮ ಸಕಲ ಕಷ್ಟಗಳಿಗೆ ಉತ್ತರ ಸಿಗುವುದೇ ಕ್ಷೇತ್ರಗಳಲ್ಲಿ. ಆದ್ರೆ ಕ್ಷೇತ್ರವನ್ನ ನೀವೇ ಆಯ್ಕೆ ಮಾಡಿಕೊಳ್ಳಬೇಕಷ್ಟೇ. ಏಕೆಂದ್ರೆ ಇಲ್ಲಿನ ಭಕ್ತರ ನೋಡಿದ್ರೆ ಅವರು ಅಂದುಕೊಂಡದ್ದು ತಾಯಿ ಮಾಡಿಕೊಟ್ಟಿರುವುದಕ್ಕೆ ಇಲ್ಲಿ ಭಕ್ತ ಸಾಗರವಾಗಿರುವುದು. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಯನ್ನ ಹೊತ್ತು ಬರುತ್ತಾರೆ. ಇಲ್ಲಿಂದ ಹೋಗುವಷ್ಟರಲ್ಲಿ ಅವರ ಕಾಯಿಲೆ ಗುಣಮುಖವಾಗಿರುತ್ತದೆ. ಯಾಕಂದ್ರೆ ನಾನಾ ರೀತಿ ಸಮಸ್ಯೆಗೆ ಪರಿಹಾರ ನಾವೇ ಹುಡ್ಕೋಬೇಕು. ಹಾಗೆ ನಂಬಿಕೆ, ವಿಶ್ವಾಸ, ಭಕ್ತಿ ಇಟ್ಟು ಬಂದರೆ ನಿಮಗೆಲ್ಲ ಕೆಲಸ ಕಾರ್ಯಗಳು ಆಗುವುದು. ಹಾಗಿದ್ರೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ಸ್ಥಳ ಶ್ರೀ ಭದ್ರಕಾಳಿಕಾಂಬಾ ಚೌಡೇಶ್ವರ ದೇವಿ ದೇವಸ್ಥಾನ, ಸುನಿಲ್ ಸ್ವಾಮಿ, ಒಬದೇನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ಸ್ಕೂಲ್ ಬಗ್ಗೆ ಹೇಳೋದಾದರೆ ಎಲ್ಲ ಚೆನ್ನಾಗಿದೆ, ಅನುಕೂಲವಾಗಿದೆ, ಯಾವ ತೊಂದರೆನೂ ಇಲ್ಲ. ಇಲ್ಲಿ ಬಂದವರೆಲ್ಲ ಆರಾಮಾಗಿದ್ದಾರೆ. ನಾವು ಪರವಾಗಿಲ್ಲ, ನಾವು ಚೆನ್ನಾಗಿದ್ದೀವಿ. ನಮ್ಗೆ ಇಂಥ ಕಷ್ಟ ಇತ್ತು, ಬಗೆಹರಿತು ಅಂದ್ರೆ ಎಲ್ಲ ಕಷ್ಟನೂ ಪರಿಹಾರ ಮಾಡಿದೆ. ಯಾವ್ದಾನ ಒಂದು ಉದಾಹರಣೆ ಕೊಡೋದು? ಉದಾಹರಣೆ ಅಂದರೆ ನಮ್ಮ ಜೀವಕ್ಕಾಗಿದ್ದು ಒಂದು ದಿನ ನೆಕ್ಸ್ಟು ಆಪ್ರೇಷನ್ಗೆ ಹೋಗ್ಬೇಕು, ಮಾರನೇ ದಿನವೇ ಹೋಗಬೇಡ ಅಂತ ಹೇಳ್ತಾನೆ. ಹಾಸ್ಪಿಟ್ಲಿಗೆ ಹೋಗಬೇಡ, ಆಪ್ರೇಷನ್ ಅದು ಚೆನ್ನಾಗಿದ್ದೀನಿ. ಮತ್ತೆ ಮೊನ್ನೆ ಒಂದು ಸತಿ ಹಿಂಗೆ ಏನೋ ಇದಾಗ್ಬಿಟ್ಟು ಎಕ್ಸ್ಪೈರ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. ಅವ್ರು ಐಸಿ ಒಳಗಿದ್ರು, ಬದುಕಲ್ಲ ಅಂತ ಹೇಳಿದ್ರು. ಅವ್ರು ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ಅವರು ಈ ಥರ ಮಾಡು ಅಂತ ನಮ್ಮ ಮಗನಿಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಇವರೆಲ್ಲ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು ಮನೆಯಾಗೆ. ನನಗೆ ಅಲ್ಲಿ ಸ್ಟಡಿ ಅದು ಚೆನ್ನಾಗದು. ಉಳಿಸೋದು 3-4 ಸತಿ ಉಳಿಸೋದು ಜೀವನ. ನಮ್ಮನೆ ಕಾಪಾಡ್ತಾ ಇರೋರು ಮನೆ. ನಾನು ಮನೆಗೆ ಕರ್ಕೊಂಡೋಗಿ ಅಮ್ಮನ ತಗೊಂಡೋಗಿ ನನಗೆ ಒಂದು ನೈಟೆಲ್ಲ ಇಟ್ಕೊಂಡು ಎಲ್ಲ ಮಾಡಿದ್ದೀನಿ, ರೀತಿಗೆ ಎಲ್ಲ ಹೊಡೆದು ಅನುಕೂಲವಾಗಿದ್ದೀವಿ. ಸಣ್ಣ ಇನ್ನ ಇಲ್ಲ, ಇನ್ನ ಐತೆ.
ಪರವಾಗಿಲ್ಲ, ಇಲ್ಲ ಬಂದಾಗಿಲ್ಲ ಆರೋಗ್ಯ ಪ್ರಾಬ್ಲಮ್ ಇತ್ತು. ಮೆಂಟಲ್ ಆಸ್ಪತ್ರೆಗೂ ತೋರಿಸಿದ್ವಿ, ಇಲ್ಲ ಬಂದಮೇಲೆ ಚೆನ್ನಾಗಿ ಒಳ್ಳೇದಾಗುತ್ತೆ. ಬಂದ ಬೇಕಲ್ಲ 2-3 ವರ್ಷದಿಂದ ಎಲ್ಲ ಮನೇಲಿ ಪ್ರಾಬ್ಲಮ್ ಇತ್ತು, ಹಣಕಾಸು ಆಗಲಿ